ಗುಡಿಬಂಡೆಯಲ್ಲಿ 3 ದಿನಗಳಿಂದ ನಡೆಯುತ್ತಿದ್ದ ಹೋರಾಟಕ್ಕೆ ತಾತ್ಕಾಲಿಕ ತಡೆ ಬಿದ್ದಿದೆ. ಅಧಿಕಾರಿಗಳು ಲಿಖಿತ ಭರವಸೆ ನೀಡಿದ ಕಾರಣ ಮುಷ್ಕರ ತಾತ್ಕಾಲಿಕ ವಾಪಸ್ ಪಡೆಯಲಾಗಿದೆ. ಧರಣಿಯ 2ನೇ ದಿನ ದಂಡಾಧಿಕಾರಿಗಳು ಸ್ಥಳಕ್ಕೆ ಬಂದು ಧರಣಿಕಾರರ ಬೇಡಿಕೆಗಳಿಗೆ ಆಶ್ವಾಸನೆ ಕೊಟ್ಟರೂ ಲಿಖಿತ ಭರವಸೆ ಬೇಕು ಎಂದು ಹೋರಾಟ ಮುಂದುವರಿಸಲಾಗಿತ್ತು. ದಂಡಾಧಿಕಾರಿಗಳು ಲಿಖಿತವಾಗಿ ಪತ್ರ ನೀಡಿದರೂ ಹೋರಾಟಗಾರರು ತಮ್ಮ ಬೇಡಿಕೆಗಳಿಗೆ ತಕ್ಕಂತೆ ಇಲ್ಲ ಎಂದು ತಿರಸ್ಕರಿಸಿದ್ದರು. ಇಂದು ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗೆ ಮನವಿ ಸಲ್ಲಿಸಿದ್ದು, ಮನವಿ ಸ್ವೀಕರಿಸಿ ದಾಖಲೆ ಪರಿಶೀಲಿಸಿದ ಉಪವಿಭಾಗಾಧಿಕಾರಿಗಳು 1-5 ಸರ್ವೆ ನಂಬರ್ ಅನುಭವದಲ್ಲಿ ಲಭ್ಯವಿಲ್ಲದಿದ್ದರೆ ಕ್ರಮ ಕೈಗೊಳ್ಳಲು ತೊಂದರೆ ಉಂಟಾಗಬಹುದು ಎಂದು ತಾಂತ್ರಿಕ ಅಡಚಣೆಗಳನ್ನು ವಿವರಿಸಿದರು. ಈ ವಿಷಯವನ್ನು ಸಮಿತಿಗೆ ಬರೆಯುತ್ತೇನೆ. ನಿಮ್ಮ ದರಖಾಸ್ತನ್ನು ಸಮಿತಿಯಲ್ಲಿ ಚರ್ಚೆಗೆ ತರಲಾಗುತ್ತದೆ. ಶಾಸಕರು ಸಮಿತಿ ಅಧ್ಯಕ್ಷರಾಗಿದ್ದು ವಿಚಾರಣೆ ನಡೆಸುವಂತೆ ಆದೇಶ ಮಾಡುವುದಾಗಿ ಭರವಸೆ ನೀಡಿದರು. ದಂಡಾಧಿಕಾರಿಗಳು ಇಂದು ರಜೆ ಇದ್ದ ಕಾರಣ ಲಿಖಿತ ಷರತ್ತಿನ ಅಂತಿಮ ಪ್ರತಿ ಮತ್ತು ಅಧಿಕೃತ ಸಹಿ ಪ್ರಕ್ರಿಯೆ ವಿಳಂಬವಾಯಿತು. ಈ ಹಿನ್ನೆಲೆಯಲ್ಲಿ ಶಿರಸ್ತೆದಾರರಿಂದ ಸಹಿ ಪಡೆದು ತಾತ್ಕಾಲಿಕ ಲಿಖಿತ ಭರವಸೆ ನೀಡಲಾಯಿತು. ಇದನ್ನು ಪಡೆದ ಹೋರಾಟಗಾರರು, ಇದು ಸಂಪೂರ್ಣ ಪರಿಹಾರವಲ್ಲ, ಸಮಿತಿ ಸಭೆ ನಡೆಯಬೇಕಿರುವ ಕಾರಣ ಮತ್ತು ಶಾಸಕ ಅಧ್ಯಕ್ಷರಾಗಿರುವ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಧರಣಿ ಹಿಂಪಡೆಯುವುದಾಗಿ ಘೋಷಿಸಿದರು. ಪಾರ್ಕ್ 1P ರಲ್ಲಿ 1 ಎಕರೆ 5 ಗುಂಟೆ ಜಮೀನಿನ ಅನುಭವದಲ್ಲಿರುವವರಿಗೆ ಮಂಜೂರು ಮಾಡುವ ಬಗ್ಗೆ ಹಾಗೂ ಕೃಷ್ಣಬಾಯಮ್ಮ ಸಾಗುವಳಿ ಸಿಟಿಯನ್ನು ರದ್ದು ಮಾಡುವ ಬಗ್ಗೆ ವಿಚಾರವಾಗಿ ಮೆಕ್ಕೇನಹಳ್ಳಿ ಗ್ರಾಮದ LP ವೆಂಕಟರಮಣಪ್ಪ ಅವರು 3 ದಿನಗಳಿಂದ ಒಂದು ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಧರಣಿಯಲ್ಲಿ ನಿನ್ನೆ ನಡೆದಂತ ತಹಸೀಲ್ದಾರ್ ಅವರ ಸಮ್ಮುಖದಲ್ಲಿ ಏನು ಕೃಷ್ಣಬಾಯಮ್ಮ ಅವರಿಗೆ ಮಂಜೂರಾತಿಯಾಗಿದೆ, ಅದು ಆಯ್ಮನಿಗೆ ಸಾಗುವಳಿ ಚೀಟಿ ಇದೆ, ಪಾಣಿ ಬಂದಿದೆ, ಮುಟೇಶನ್ ಬಂದಿದೆ ಅಂತೇಳಿ ಒಂದು ಶಾಸಕರ ಒಂದು ನೇತೃತ್ವದಲ್ಲಿ ಹೇಳಿದಾಗ LP ವೆಂಕಟರಮಣಪ್ಪ ಅವರು ಸಾಗುವಳಿ ಮಾಡಿಕೊಂಡು ಅನೇಕ ರೀತಿಯಾದಂತಹ ಅದಕ್ಕೆ ಟೆನ್ಷನ್ ಮಾಡಿ ದಾಳಂಬರಿ ಬೆಳೆಯನ್ನು ಇಟ್ಟು ಇದುವರೆಗೂ ಸಾಗುವಳಿ ಅನುಭವದಲ್ಲಿರುತ್ತಾರೆ. ಆದ್ದರಿಂದ 53 ಅರ್ಜಿಯನ್ನು ನಮೂನೆಯನ್ನು ಹಾಕಿಕೊಂಡಿದ್ದು, ಈಗ ವರ್ಷದಿಂದ ನಮ್ಮ ತಾಯಿಯವರು ಉಳುಮೆ ಮಾಡ್ಕೊಂಡು ಬಂದಿದ್ರು. ನಮ್ಮ ತಾಯಿಯವರು ತಿರುಗಿ 2 ವರ್ಷ ಆಯಿತು. ಈಗ ನಾನು ಇದನ್ನು ಮುಂದುವರಿಸ್ತಾ ಇದ್ದೀನಿ. ಇದರ ಬಗ್ಗೆ ನಾವು ಸುಮಾರು ಅರ್ಜಿಗಳು ಕೊಟ್ಟಿದ್ದೀವಿ ತಹಸೀಲ್ದಾರ್ಗೆ. 25 ವರ್ಷ ಆಯಿತು AC ಆರ್ಡರ್ ಮಾಡಿ. ಈ ಆರ್ಡರ್ ಮೇಲೆ ನೀವು ತಲಸ್ತನಿಕೆ ಮಾಡಿ. ಕೃಷ್ಣಬಾಯಮ್ಮ ಅವರು ಇದ್ದಾರಾ, ವೆಂಕಟಮ್ಮ ಅವರು. ವೆಂಕಟಮ್ಮ ಅವ್ರ ಪೊಸಿಷನಲ್ಲಿದ್ದು ಕೃಷ್ಣಬಾಯಮ್ಮ ಅವರು ಉಳುಮೆ ಮಾಡ್ತಾ ಇಲ್ಲ ಅಂತಂದರೆ ಅದು ಕಾನೂನು ಪ್ರಕಾರ ನೀವು ಗ್ರಾಮಸ್ಥರು ಪ್ಲಸ್ ಆಜುಬಾಜು ಹೇಳಿಕೆ ತಗೊಂಡು ಕಮಿಟಿನಲ್ಲಿ ಮಡಗಿ ಆ ಕೃಷ್ಣಬಾಯಮ್ಮ ಮಾಡಿರೋದು ಮೋಜಾ ಮಾಡಿ ವೆಂಕಟಮ್ಮಗೆ ಮಂಜೂರು ಮಾಡಿ ಫಾರಂ 53 ಹಾಕ್ಕೊಂಡಿದ್ರೆ ಅಂತ ಆರ್ಡರ್ ಮಾಡಿದ್ರು. ಅದೇ ಆರ್ಡರ್ ಮೇಲೆ ಸುಮಾರು ಅಂದರೆ ಒಂದು 20-30 ಅರ್ಜಿ ಕೊಟ್ಟಿದ್ದೀವಿ. ನಮ್ಮ ಈಗ ಬಂದಿರೋ ತಹಸೀಲ್ದಾರ್ ಹತ್ರ ಸುಮಾರು 3 ವರ್ಷದಿಂದ ಓಡಾಡ್ತಾ ಇದ್ದೀನಿ. ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ಇವತ್ತು ಬರ್ತೀನಿ, ನಾಳೆ ಬರ್ತೀನಿ ಅಂತ ಬರಲೇ ಇಲ್ಲ. ಲಾಸ್ಟ್ಗೆ 1-5 ಮಾಡಿಬಿಟ್ಟು ಜಮೀನು ಮಾಡಿಬಿಡ್ತಂತ ನಮ್ಮ ಗಮನಕ್ಕೆ ಬಂತು. ಆಗ ಬಂದು, ಇಲ್ಲ ಸ್ವಾಮಿ ನೀವು ಬಂದು ತಲಸ್ತನಿಕೆ ಮಾಡಿ ಅಂದರೆ ಬೇರೆ ಸೆಕ್ರೆಟರಿ RI ಇವ್ರನ್ನ ಕಳಿಸ್ಕೊಟ್ರು. ಭರವಸೆ ಹಿನ್ನೆಲೆಯಲ್ಲಿ ಧರಣಿ 3ನೇ ದಿನ ತಾತ್ಕಾಲಿಕವಾಗಿ ಹಿಂಪಡೆದಿದ್ದರೂ ಬೇಡಿಕೆ ಈಡೇರದಿದ್ದರೆ ಮತ್ತೆ ಧರಣಿ ಆರಂಭಿಸುವುದಾಗಿ ಹೋರಾಟಗಾರರು ಹೇಳಿದರು. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ.